ತಪ್ಪುಗಳ ಮೇಲೆ ತಪ್ಪು ಮಾಡಿ ಪಾಠ ಕಲಿತಿದೆ ಕಾಂಗ್ರೆಸ್ ಹೈಕಮಾಂಡ್. ಹಿಂದಿನ ತಪ್ಪು ನಿರ್ಧಾರಗಳಿಂದ ಪಾಠ ಕಲಿತಿದೆ ಹೈಕಮಾಂಡ್, ನೋ ಡೌಟ್ ಅಬೌಟ್ ಇಟ್. ಕಾರಣ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಕರ್ನಾಟಕ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ನಡೆ ಇಟ್ಟಿರೋದಂತೂ ಸತ್ಯ ಸತ್ಯ ಸತ್ಯ. ವಿವಿಧ ರಾಜ್ಯಗಳಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಂಡಿತ್ತು. ಕರ್ನಾಟಕದಲ್ಲೂ ತಲೆದೋರಿತ್ತು ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು. ಸಿಎಂ ಬದಲಾವಣೆ ಎಂಬ ಬೆಟ್ಟದಂತ ಸಮಸ್ಯೆ ಕೊನೆಗೂ ಕೂಡ ಕರಗಿದೆ. ದಿಸ್ ಇಸ್ ದ ಮಿರಾಕಲ್. 2028ರ ಚುನಾವಣೆಗೂ ಮುನ್ನ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿರೋ ಹಿನ್ನೆಲೆಯಲ್ಲಿ 4 ರಾಜ್ಯಗಳಲ್ಲಿ ಎಡವಟ್ಟು ಮಾಡಿ ಕೆಟ್ಟಿದ್ದಂಥ ಕಾಂಗ್ರೆಸ್ ಪಕ್ಷ ಈಗ ಒಂದು ಜಾಣ ನಡೆಯನ್ನ ಪ್ರದರ್ಶಿಸಿದೆ. ದಿಸ್ ಇಸ್ ದ ರಿಯಲ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಕಾರಣ ಇಷ್ಟೇ, ಯಾವಾಗಲೂ ಅಷ್ಟೇ ರೀ, ಯಾವಾಗಲೂ ಇವ್ರ ನೇಚರೇ ಹೀಗೆ ರೀ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಹಿಂಗೆ ನಡೆದುಕೊಳ್ಳುತ್ತೆ, ಅವ್ರು ಬೇರೆ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವ ಒಂದು ಹಣೆಪಟ್ಟಿ ಇತ್ತಲ್ಲ, ಆ ಹಣೆಪಟ್ಟಿಯಿಂದನೇ ಅವರು ಪಾಠ ಕಲಿಬೇಕಾಗಿತ್ತು. ನಾವು ಮಾಡಿದ್ದೆ ಅಂಕಿತ, ನಾವು ಮಾಡಿದ್ದೆ ಫೈನಲ್, ಕರೆಕ್ಟ್ ರೀ, ನೀವೇ ಮಾಡೋದು, ನೀವೇ ನಿರ್ಧಾರ ತೆಗೆದುಕೊಳ್ಬೇಕು. ಆದರೆ ಒಂದಿಷ್ಟು ಪಾಠ ಕಲಿತಿದೆ ಅನ್ನೋದಕ್ಕೆ ಎಕ್ಸಾಂಪಲ್ನ ನಾವು ನೋಡ್ತಾ ಹೋಗೋಣ. ಅಮರಿಂದರ್ ಸಿಂಗ್ ವರ್ಸಸ್ ನವಜೋತ್ ಸಿಂಗ್ ಸಿಧು, ಎಲ್ಲಿ? ಪಂಜಾಬಲ್ಲಿ. ಅವರ ನಡುವೆ ಒಂದು ಭಿನ್ನಾಭಿಪ್ರಾಯ ಇದ್ದಾಗ, ಯಾವಾಗ ಅದು ಬೀದಿ ಕಾಳಗ ಆಗ್ತಾ ಹೋಯ್ತೋ, ಜನಮನ್ನಣೆನ ಗಳಿಸ್ಲಿಕ್ಕಾಗಲಿಲ್ಲ. ಇನ್ ದ ನೆಕ್ಸ್ಟ್ ಎಲೆಕ್ಷನ್ಸ್, ಮುಂದಿನ ಚುನಾವಣೆಗಳಲ್ಲಿ ಅಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರದಿಂದ ದೂರ ಇರಬೇಕಾಗತ್ತೆ. ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ವರ್ಸಸ್ ನವಜೋತ್ ಸಿಂಗ್ ಸಿಧು ನಡುವೆ ಭಿನ್ನಾಭಿಪ್ರಾಯ ದೊಡ್ಡ ಮಟ್ಟಕ್ಕೆ ತಾರಕಕ್ಕೆ ಇರುತ್ತೆ. ಆ ಸಂದರ್ಭದಲ್ಲಿ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನ ಕಾಂಗ್ರೆಸ್ ಕೆಳಗಿಳಿಸುತ್ತೆ. ಚುನಾವಣೆಗೆ ಕೆಲವೇ ತಿಂಗಳುಗಳ ಮುನ್ನ ಕ್ಯಾಪ್ಟನ್ಗೆ ಕೊಕ್ಕು ಕೊಡಲಾಗುತ್ತೆ. ಚರಣ್ಜಿತ್ ಸಿಂಗ್ ಚೆನ್ನಿಗೆ ವರಿಷ್ಠರು ಪಟ್ಟ ಕಟ್ತಾರೆ. ಸಿಧು ಮತ್ತು ಚೆನ್ನಿ ಕಲಹ ಬೀದಿಗೆ ಬಂತು 2022ರಲ್ಲಿ. ವಾಟ್ ವಾಸ್ ದ ರಿಸಲ್ಟ್? ಕಾಂಗ್ರೆಸ್ ವಾಸ್ ಡಿಫೀಟೆಡ್. ಕಾಂಗ್ರೆಸ್ ಡಿಫೀಟ್ ಆಯಿತು, ಸೋಲ್ತು, ಜನಮನ್ನಣೆಯನ್ನು ಗಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಯಾವಾಗ ತಮ್ಮ ಆಂತರಿಕ ವಿಚಾರ, ತಮ್ಮ ಆಂತರಿಕ ಭಿನ್ನಾಭಿಪ್ರಾಯ, ಅಂತರ್ಕಲಹ ಬೀದಿಗೆ ಬರುತ್ತೋ, ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರನ್ನು ತಲುಪುತ್ತೋ, ಆಗ ಖಂಡಿತವಾಗ್ಲೂ ಒಂದು ಕಪ್ಪು ಮಸಿ, ಕಪ್ಪು ಚುಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಮಸಿ ಆಯಿತು. ತದನಂತರ ವೋಟ್ ಮಾಡುವಾಗ ಮಸಿ ಹಾಕ್ತೀವಲ್ಲ, ಆ ಮಸಿ ಬೇರೆ ಪಕ್ಷದ ಪಾಲಾಯಿತು. ಅಂದರೆ ವೋಟ್ ಮಾಡಿದ್ದು ಬೇರೆ ಪಕ್ಷಕ್ಕಾಯಿತು. ಒಂದು ದೊಡ್ಡ ಎಷ್ಟು ಹುಷಾರಾಗಿ ನಡೆದುಕೊಳ್ಬೇಕು ಅನ್ನೋದಕ್ಕೆ ದಿಸ್ ವಾಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಇದು ಕೂಡ ಒಂದು ಎಕ್ಸಾಂಪಲ್. ಎಸ್, ಲೆಟ್ಸ್ ಮೂವ್ ಆನ್. ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಈಗ ನಾವು ಪಂಜಾಬಿಂದ ನಾವು ಮಧ್ಯಪ್ರದೇಶಕ್ಕೆ ಹೋಗೋಣ. ಮಧ್ಯಪ್ರದೇಶದಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ನಿಜಕ್ಕೂ ಪಾಠ ಕಲ್ತಿದೆ ಅಂತ ಹೇಳಿದರೆ ಅಕ್ಷರಶಃ ಲಿಟ್ರಲಿ ಇಟ್ ಈಸ್ ಟ್ರೂ. ಅಲ್ಲೇನಾಯಿತು? ಕಮಲ್ನಾಥ್ ವರ್ಸಸ್ ಜ್ಯೋತಿರಾದಿತ್ಯ ಸಿಂಧ್ಯಾ, ಬಹಳ ಒಬ್ಬ ಯಂಗೆಸ್ಟ್ ಲೀಡರ್ ಆಗಿರ್ತಾರೆ ಜ್ಯೋತಿರಾದಿತ್ಯ ಸಿಂಧ್ಯಾ. ಮಧ್ಯಪ್ರದೇಶದಲ್ಲಿ 2018ರಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಹಿರಿಯ ನಾಯಕ ಕಮಲ್ನಾಥ್ಗೆ ಆ ಒಂದು ಪಟ್ಟ ಒಲ್ದಿರುತ್ತೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಕಾಂಗ್ರೆಸ್ ಅಕ್ಷರಶಃ ನೆಗ್ಲೆಕ್ಟ್ ಮಾಡಿರುತ್ತೆ, ನಿರ್ಲಕ್ಷಿಸಿರುತ್ತೆ. 22 ಶಾಸಕರ ಜೊತೆ ಬಿಜೆಪಿಗೆ ಸಿಂಧ್ಯಾ ಸೇರ್ತಾರೆ. ಕಮಲ್ನಾಥ್ ಸರ್ಕಾರ ಏನಾಗುತ್ತೆ? ಗೋವಿಂದ, ಪತನ ಆಗುತ್ತೆ, ಮತ್ತೆ ಬಿಜೆಪಿಗೆ ಅಧಿಕಾರ ಸಿಗುತ್ತೆ. ಅಂದರೆ ಅಲ್ಲಿ ಒಳಜಗಳಗಳು, ಭಿನ್ನಾಭಿಪ್ರಾಯ ಒಂದು ಕಡೆ, ಅದರ ಜೊತೆಗೆ ಹೈಕಮಾಂಡ್ ಯಾರನ್ನ ನಿರ್ಲಕ್ಷ್ಯ ಮಾಡುತ್ತೆ, ಎಂಥ ನಾಯಕನ ನಿರ್ಲಕ್ಷ್ಯ ಮಾಡುತ್ತೆ. ಒಬ್ಬ ಎಬಿಲಿಟಿ ಇರೋ ಪರ್ಸನಾಲಿಟಿಗೆ ನೀವು ಹೆಂಗೆ ನಡೆದುಕೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ವೋಟ್ ಮಾಡುವ ಮತದಾರರು ಸುಮ್ಮನೆ ವೋಟ್ ಮಾಡಲ್ಲ, ತುಂಬ ಪ್ರಜ್ಞಾವಂತಿಕೆಯಿಂದ, ಬುದ್ಧಿವಂತಿಕೆಯಿಂದ ವೋಟ್ ಮಾಡ್ತಾರೆ. ಅವ್ರು ಮಾತಾಡದೇ ಇರ್ಬೋದು, ಸುಮ್ಮನೆ ಲೇಮಾನ್ ಅಂತ ನಾವು ಕರಿಬೋದು, ಹಿಂಗೇನೋ ಗೊತ್ತಿಲ್ಲ ಅನ್ನೋ ಥರ ಇರಬಹುದು. ಆದರೆ ಅವ್ರ ಕಾಮನ್ ಸೆನ್ಸ್ ಇದೆಯಲ್ಲ, ಅದು ಅಧಿಕಾರಿಗಳಿಗಿಂತ, ಬಲಾಢ್ಯರಿಗಿಂತ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಉದಾಹರಣೆಗಳಿದ್ದಾವೆ ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಇರೋ ಹಿನ್ನೆಲೆಯಲ್ಲಿ ಈ ಪಾಠವನ್ನು ಇವತ್ತು ಕಲ್ತಿರೋದು ನಿಜಕ್ಕೂ ಕೂಡ ಒಂದು ಜಾಣ್ಮೆಯ ನಡೆ ಕಾಂಗ್ರೆಸ್ ಪಾಲಿಗೆ. ಎಸ್, ಲೆಟ್ಸ್ ಮೂವ್ ಆನ್ ಟು ರಾಜಸ್ಥಾನದಲ್ಲಿ ಏನಾಯಿತು?
ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್. ನೀವು ಕೇಳಿದ್ರಿ ಗೆಹ್ಲೋಟ್ ವರ್ಸಸ್ ಪೈಲಟ್ ಅನ್ನೋದು ಸಮಾನವಾಗಿ ನಡೀತು. ಅಲ್ಲೂ ಯಾವ ರೀತಿ ಅಧಿಕಾರ ಕಳೆದುಕೊಳ್ತು, ಯಾವ ಕಾರಣಕ್ಕೆ ಕಳೆದುಕೊಳ್ತು, ಯಾವ ರೀತಿಯಾದಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತು ಕಾಂಗ್ರೆಸ್, ಇದು ಅನೇಕ ಸಲ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ರಾಜಸ್ಥಾನದ ವಿಚಾರ ಕೂಡ ಪ್ರತಿ ಬಾರಿ ಏನಾದರೂ ಒಂದು ಸಂದಿಗ್ಧ ಸ್ಥಿತಿ ಬಂದಾಗ ಹಿಂಗೆ ಮಾಡ್ತಾ ಹೋದ್ರೆ ರಾಜಸ್ಥಾನದಲ್ಲಿ ಕಳ್ಕೊಂಡ್ರಲ್ಲ, ಹಾಗೆ ಕಳ್ಕೊಂಡ್ಬಿಡ್ತಾರೆ ಈ ಸಾರಿನೂ ಅನ್ನುವ ಮಾತಿತ್ತು. ಅದೇ ಕಾರಣಕ್ಕೆ ದೇಶದಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಹೋರಾಡ್ತಾ ಇದೆ, ಹೆಣಗಾಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಒಂದು ದಕ್ಷಿಣದಲ್ಲಿ ಒಂದು ದೊಡ್ಡ ಬಾಗಿಲು ಅವರಿಗೆ. ಹಾಗಾಗಿ ಇಲ್ಲೇನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಅವರಿಗೆ ಕಷ್ಟ ಆಗ್ತಿತ್ತು. ರಾಜಸ್ಥಾನದಲ್ಲಿ ಏನಾಯಿತು, ಸಚಿನ್ ಪೈಲಟ್ಗೆ ಸಿ ಎಂ ಸ್ಥಾನ ನೀಡದ ಕೈಪಡೆ, ಅದಕ್ಕೆ ಕೈ ಸುಟ್ಕೊಳ್ಬೇಕಾಯಿತು. ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ಗೆ ಹೈಕಮಾಂಡ್ ಮಣೆ ಹಾಕತ್ತೆ. 5 ವರ್ಷಗಳ ಕಾಲ ಉಭಯ ನಾಯಕರ ಮಧ್ಯೆ ಸರಿ ಬರೋದಿಲ್ಲ, ವೈಬ್ಸ್ ಮ್ಯಾಚ್ ಆಗೋದಿಲ್ಲ, ಕಿತ್ತಾಟ ಆಗುತ್ತೆ. ಆಂತರಿಕ ಕಿತ್ತಾಟ ಅದು ಬಹಿರಂಗ ಆಗುತ್ತೆ. ಆಂತರಿಕ ಭಿನ್ನಮತದಿಂದ ಅಧಿಕಾರವನ್ನು ರಾಜಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಕಳೆದುಕೊಂಡು ಬರುತ್ತೆ. ದಿಸ್ ವಾಸ್ ದ ನ್ಯೂಸ್. ಅಂದರೆ ಎಷ್ಟು ಹುಷಾರಾಗಿ ಇರಬೇಕಾಗತ್ತೆ. ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಸುಮ್ಮನೆ ತೊಗಲಕ್ ನಿರ್ಧಾರ ಅಂತೀವಲ್ಲ, ಅದು ಆಗದೆ ಹೋದರೆ ಒಳಿತು. ಅದು ಎಲ್ಲೇ ಇರಬಹುದು ಅಲ್ವಾ, ಎಲ್ಲ ಕಡೆ ಜನನೇ ಅಲ್ವೇನ್ರಿ ಇರೋದು. ಅದು ರಾಜಸ್ಥಾನ ಇರ್ಬೋದು, ಕರ್ನಾಟಕ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಯಾವುದೇ ಆದರೂ ಇರಬಹುದು. ಎಸ್, ಏನಾಯಿತು ನೆಕ್ಸ್ಟು? ಅಸ್ಸಾಂಗೆ ಹೋಗೋಣ ರಾಜಸ್ಥಾನದಿಂದ. ಎಸ್, ಲೆಟ್ಸ್ ಮೂವ್ ಆನ್ ಟು ಅಸ್ಸಾಂ. ಅಸ್ಸಾಂ ಅಲ್ಲಿ ಯಾವ ನಾಯಕರ ನಡುವೆ ಯಾವ ರೀತಿ ಇತ್ತು ಅಂತ ಗೊತ್ತು ನಿಮಗೆ. ತರುಣ್ ಗೊಗೊಯ್ ನೆನಪಾಗ್ತಾರೆ, ಹಿಮಂತ್ ಬಿಸ್ವಾ ಶರ್ಮಾ ನೆನಪಾಗ್ತಾರೆ, ಪ್ರೆಸೆಂಟ್ ಮುಖ್ಯಮಂತ್ರಿ ಆಗಿದ್ದಾರೆ ಬೇರೆ ಪಕ್ಷದಿಂದ. ಅಸ್ಸಾಂ ಕಾಂಗ್ರೆಸ್ನಲ್ಲಿ ಕಲಹ ಕೂಡ ತಾರಕಕ್ಕೆ ಇರುತ್ತೆ. ಎಲ್ಲ ಕಲಹಗಳು ಅಷ್ಟೇ ತಾರಕಕ್ಕೆ, ನೋಡೋಕೆ ಅಂತರ್ ಕಲಹ ಅಂತ ಕರಿತೀವಿ, ಆದರೆ ಅದು ಬಹಿರಂಗಾಗಿ ಸ್ಫೋಟಗೊಂಡಿರುತ್ತೆ. ತರುಣ್ ಗೊಗೊಯ್ ವಿರುದ್ಧ ಹಿಮಂತ್ ಬಿಸ್ವಾ ಶರ್ಮಾ ಬಂಡಾಯ ಹೇಳ್ತಾರೆ. ಹೈಕಮಾಂಡ್ ಭೇಟಿಗೆ ಬಂದಂಥ ಹಿಮಂತ್ ಬಿಸ್ವಾ ಶರ್ಮಾಗೆ ಕವಡೆ ಕಾಸಿನ ಕಿಮ್ಮತ್ ಸಿಗಲ್ಲ, ಬೆಲೆನೇ ಕೊಡಲ್ಲ. ದಿಢೀರಂತ ಏನು ಮಾಡ್ತಾರೆ, ಆಕಾಶ ನೋಡೋಕೆ ನುಗ್ಲಿ ಯಾಕೆ ರೀ ಅಂತ ಹೇಳಿ, ಸಾಗರ ವಿಶಾಲವಾಗಿದೆ ಈಜೋಣ ಅಂಥೇಳಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಹಿಮಂತ್ ಬಿಸ್ವಾ ಶರ್ಮಾ ಎಲ್ಲಿ ಹೋಗ್ತಾರೆ, ಕಮಲ ಹಿಡಿತಾರೆ, BJP ಸೇರ್ತಾರೆ. ತದನಂತರ CM ಆಗ್ತಾರೆ ಮತ್ತು ಹಾಕ್ಕೊಂಡೇ ಬರ್ತಿದ್ದಾರೆ. ಅದು ಇತಿಹಾಸ. ಎಸ್, ಅಂದರೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಯಾವ ರೀತಿ ಅಧಿಕಾರ ಕಳೆದುಕೊಳ್ತು, ಯಾಕೆ ತನ್ನ ಆಧಿಪತ್ಯ ಕುಸಿಯಿತು ಅನ್ನೋದಕ್ಕೆ ದಿಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಹೀಗಾಗಿ ಕಾಂಗ್ರೆಸ್ ನಿಜಕ್ಕೂ ಕರ್ನಾಟಕದಲ್ಲಿ ಎಲ್ಲ ಅಳೆದು ತೂಗಿ ಬಹಳ ದೊಡ್ಡ ನಿರ್ಧಾರ ಇದು. ಅಧಿಕಾರ ಹಂಚಿಕೆಯ ಸೂತ್ರ ಇದೆಯಲ್ಲ, ಬಹಳ ದೊಡ್ಡ ನಿರ್ಧಾರ. ನಮಗೇನ್ರಿ, ಅವ್ರು CM ಆದರೂ ನಾವು ಆಡಳಿತ ಚೆನ್ನಾಗಿ ಕೊಡಬೇಕು ಅಂತ ಕೇಳ್ತೀವಿ, ಅವ್ರಿಗೂ ಪ್ರಶ್ನೆ ಕೇಳ್ತೀವಿ, ಇವ್ರು CM ಆದರೂ ಇವ್ರಿಗೂ ಪ್ರಶ್ನೆ ಕೇಳ್ತೀವಿ. ಆದರೆ ಆ ಸ್ಥಾನದಲ್ಲಿ ನಿಂತು ನೋಡಿದಾಗ ಹೈಕಮಾಂಡ್, ಯಾಕಂತ ಹೇಳಿದ್ರೆ ಬರೀ ಕರ್ನಾಟಕ ರಾಜ್ಯವನ್ನು ಅಷ್ಟೇ ನೋಡೋಕ್ಕಾಗಲ್ಲ, ದೇಶದೆಲ್ಲೆಡೆ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ಬೇಕು, ಮತ್ತು ಅಧಿಕಾರಕ್ಕೆ ಬರಬೇಕು, UPA ಗೌರ್ಮೆಂಟ್ ಬರಬೇಕು ಅಂತ ಹೇಳಿದರೆ ಸುಮ್ಮನೆನಾ? ಅದಿನ್ನೂ ದೂರ ಇರ್ಬೋದು, ಹತ್ತಿರ ಇರ್ಬೋದು, ದಟ್ ಇಸ್ ಸೆಕೆಂಡ್ರಿ. ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅವೆಲ್ಲ ಬೇರೆ. ಆದರೆ ತಮ್ಮ ಅಡುಗೆ ಮನೆ ಚೆನ್ನಾಗಿರ್ಬೇಕಲ್ಲ, ತಮ್ಮ ಅಡುಗೆ ಮನೆ ಅಲ್ಲೇ ಗಬ್ನಾರ್ತಾ ಇದ್ದರೆ ಇನ್ನು ಬೇರೆಯವ್ರನ್ನ ಹೆಂಗೆ ಇವರು ಒಂದು ವಿರೋಧ ಪಕ್ಷವಾಗಿ ಕೂತ್ಕೊಳ್ಳೋಕ್ಕೂ ಅರ್ಹತೆ ಇರಲ್ಲ. ಅವಾಗ ಹೆಂಗೆ ಕೇಳ್ತೀರಾ? ಕಾಲರ್ ಹಿಡಿದು ಕೇಳೋಕ್ಕಾಗತ್ತಾ? ಏನಾದರೂ ಅವರದ್ದು ಲೋಪದೋಷಗಳನ್ನು ಹೇಳೋಕ್ಕಾಗತ್ತಾ ನಮ್ಮಲ್ಲೇ ನೆಗೆಟಿವ್ಸ್ಗಳಿದ್ದಾಗ? ದಟ್ ವಾಸ್ ದ ಪಾಯಿಂಟ್. ಓಕೆ, ನಾವು ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟೋರಿ. ಐ ಮೀನ್ ಇದೇ ಸ್ಟೋರಿಯಲ್ಲಿ ಎಲ್ಲಿಗೆ ಹೋಗೋಣ ನಾವೀಗ? ಛತ್ತೀಸ್ಗಢಕ್ಕೆ ಹೋಗೋಣ. ಏನಾಗುತ್ತೆ ಅಲ್ಲಿ? ಭೂಪೇಶ್ ಬಘೇಲ್ ವರ್ಸಸ್ TS ಸಿಂಗ್ದೇವ್ ಅವ್ರ ನಡುವೆ ಯಾವ ರೀತಿ ಇರುತ್ತೆ, ಏನಾಗುತ್ತೆ? ಛತ್ತೀಸ್ಗಢದಲ್ಲಿ 2018ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಒಂದು ಕೈಪಡೆ, ಹೌದಾ? 2.5 ವರ್ಷಗಳ ನಂತರ ಅಲ್ಲೂ ಕೂಡ ಇದೇ ಸೂತ್ರ, 50-50 CM ಬದಲಾವಣೆ ಅನ್ನೋ ಸೂತ್ರವನ್ನು ಅಲ್ಲೂ ಕೂಡ ಹೆಣೆದಿರುತ್ತೆ. ಅವಧಿ ಮುಗಿದ್ರೂ ಕೂಡ ಭೂಪೇಶ್ ಬಘೇಲ್ ಅವರು ಪಟ್ಟ ಬಿಡೋದಿಲ್ಲ. ಅಧಿಕಾರದ ರುಚಿ ಹಂಗಿರುತ್ತೆ. ಈಗ ನೀವು BJPಯಲ್ಲೂ ಗಮನಿಸ್ಬೋದು, ಕಳೆದ ಬಾರಿ ಎಲ್ಲ ಏನೇನು ಆಯಿತು, ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ 3 CMಗಳು ಹೆಂಗೆ ಬಂದರು, ಆ ಟೈಮಲ್ಲಿ ಎಷ್ಟು ಕಷ್ಟ ಆಯಿತು, ಯಡಿಯೂರಪ್ಪ ಅವರು ಎಷ್ಟು ಹೋರಾಡಬೇಕಾಯ್ತು. ಆಮೇಲೆ ಕೆಲವೊಂದು ಮೀರ್ ಸಾದಿಕ್ ಅನ್ನೋ ಪಟ್ಟ ಕೂಡ ಅಲ್ಲಿ ಸಿಕ್ತು. ಅಂದರೆ ಅಂತಹ ಬೇಡದೇ ಇರುವಂಥ ಬಿರುದು ಬಾಹುಲಿಗಳು ಸಿಗ್ತಾವಲ್ಲ, ಹಂಗಾಯಿತು. ಎಸ್, ಸುಮ್ಮನೆ ಒಂದು ರಿಮೈಂಡ್ ಮಾಡಿದೆ ಅಷ್ಟೇ. ಅಲ್ಲಿ TS ಸಿಂಗ್ದೇವ್ ಕಡೆಗಣನೆ ಆಗುತ್ತೆ. 2023ರಲ್ಲಿ ಕೈಪಡೆ ಸೋಲುತ್ತೆ. ಇದು ಛತ್ತೀಸ್ಗಢದಲ್ಲಿ ನಡೆದಿರುವಂಥ ಪ್ರಹಸನ. ಅಂದರೆ ಈ ಎಲ್ಲ ಪ್ರಹಸನಗಳನ್ನು ನೋಡಿದಾಗ
ಪ್ಯಾಟರ್ನನ್ನು ನೋಡಿದಾಗ ಒಂದೇ ಥರ ಇದೆ. ಅದು ಕಾಂಗ್ರೆಸ್ನ ಮನಸ್ಥಿತಿಯನ್ನು ತೋರಿಸುತ್ತೆ. ಕಾಂಗ್ರೆಸ್ ಯಾವ ರೀತಿ ಇತ್ತು, ಹೌದು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಭಾರತವನ್ನು ಆಳಿದೆ. ಆದರೆ ನಾವು ನಡೆದಿದ್ದೇ ಹಾದಿ ಅಂತ ಏನಾದರೂ ಉಡಾಫೆ ಮಾಡಿದರೆ, ಕೆಟ್ಟ ನಿರ್ಧಾರವನ್ನು ಕೈಗೊಂಡ್ರೆ ಏನಾಗಬೇಕೋ ಅದೇ ಆಗುತ್ತೆ ಅನ್ನೋದಕ್ಕೆ ಪ್ರಜಾಪ್ರಭುತ್ವ ಸಾಕ್ಷಿ. ಪ್ರಜೆಗಳು ಸುಮ್ಮನೆ ಬಿಡ್ತಾರಾ? ಸರಿ ಇಲ್ಲ ಇದು ಯಾಕೋ ಅಂಥೇಳಿ ತಮ್ಮ ನಿರ್ಧಾರವನ್ನು ಬದಲಿಸ್ತಾರೆ. ಅಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಅದಕ್ಕೊಂದು ಹಿನ್ನೆಲೆ ಇದೆ, ಅದಕ್ಕೊಂದು ಹಿಸ್ಟ್ರಿ ಇದೆ, ಅದಕ್ಕೊಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಅದೇ ರೀತಿ ನಾವು ತಪ್ಪನ್ನು ಎಸಗಬಾರದು ಅನ್ನೋ ಕಾರಣಕ್ಕೆ ಈ ಬಾರಿ ಹೈಕಮಾಂಡ್ ಅಳೆದು ತೂಗಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಫ್ಕೋರ್ಸ್ ಅವರೇ ಇರಬೇಕಿತ್ತು, ಇವರೇ ಇರಬೇಕಿತ್ತು ಅನ್ನೋದು ಬೇರೆ. ಅವರೇ ಮುಂದುವರೆದಿದ್ರೆ ಚೆನ್ನಾಗಿತ್ತು ಅಂತ ಹೇಳುವವರು ಇದ್ದಾರೆ, ಅದಕ್ಕೆ ವ್ಯತಿರಿಕ್ತವಾಗಿ ಹೇಳುವವರು ಇದ್ದಾರೆ. ದಟ್ ಇಸ್ ಸೆಕೆಂಡ್ರಿ. ಆದರೆ ಹೈಕಮಾಂಡ್ ಪ್ಲೇಸಲ್ಲಿ ನಿಂತು ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ ಸರಿಯಾಗಿದೆ ಅನ್ನೋದೇ ರಾಜಕೀಯ ಪಂಡಿತರ, ಒಂದು ವಿಶ್ಲೇಷಕರ, ನಿಷ್ಣಾತರ ಮಾತು ಅಂತ ಕೂಡ ಹೇಳ್ಬೋದಾಗಿದೆ.